ರೈತರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ಕೆಸರಾಟವಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅನ್ನ ತಿನ್ನುವ ಬಾಯಲ್ಲಿ ಸಗಣಿ ತಿನ್ನಲು ಹೊರಟಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಡದಿ ಟೌನ್ಶಿಪ್ ನಿಲ್ಲಲೇಬೇಕು. ರೈತರ ಕೃಷಿ ಜಮೀನು ಉಳಿಯಲೇಬೇಕು. ರೈತರ ಕೃಷಿ ಜಮೀನು ಉಳಿಯಲೇಬೇಕು. ಬಿಡದಿ ಟೌನ್ಶಿಪ್ ತೊಲಗಲೇಬೇಕು. ರೈತ ಕೂಲಿ ಕಾರ್ಮಿಕರ ಭೂಮಿ ಉಳಿಯಲೇಬೇಕು. ರಿಯಲ್ ಎಸ್ಟೇಟ್ ಮಾಫಿಯಾ ತೊಲಗಲೇಬೇಕು. ಬಿಡದಿ ಟೌನ್ಶಿಪ್ ತೊಲಗಲೇಬೇಕು. ರೈತರ ಭೂಮಿ ಉಳಿಯಲೇಬೇಕು. ಬೇಕೇ ಬೇಕು. ನರಸತ್ತ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ರೈತರ ಭೂಮಿಯ ತಂಟೆಗೆ ಬರುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹಸಿರು ಕ್ರಾಂತಿಯ ವಲಯದ ಮೇಲೆ ಕಾಂಕ್ರೀಟ್ ಅನ್ನು ನಿರ್ಮಾಣ ಮಾಡುವ ಮುಖಾಂತರ ಅಲ್ಲಿನ ಬಹುರಾಷ್ಟ್ರೀಯ ಕಂಪನಿಗಳೇ ಕೃಷಿ ಭೂಮಿ ಹರಾಯಿಡುವವರಿಗೆ ಇವತ್ತು DK ಶಿವಕುಮಾರ್ ಅವರಿಗೆ ನಮ್ಮ ಕಂದಾಯ ಅಧಿಕಾರಿಗಳ ಮುಖಾಂತರ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ನಮ್ಮ ಕೃಷಿ ಭೂಮಿಯನ್ನು ಕೇಳ್ತಾ ಇದ್ದೀವಲ್ಲ, ನಾವು ವಿಧಾನಸೌಧ ಕೇಳ್ತಾ ಇದ್ದೀವಿ. ಈ ವಿಧಾನಸೌಧಕ್ಕೆ ಕೊಡಕ್ಕೆ ರೆಡಿ ಇದೆಯಾ? ನಾವು ಒಂದೊಂದು ಕಟ್ಟಡಿಗೆ 100 ಕೋಟಿ ರೂಪಾಯಿ ಇವತ್ತು ಪರಿಹಾರ ಕೊಡ್ತೀವಿ. ವಿಧಾನಸೌಧ ಕೊಡ್ತೀವಿ. ರಾಜಕೀಯ ಇಲ್ಲದ ಮಾನ ಮರ್ಯಾದಿಲ್ಲ ಸರ್ಕಾರ ಏನೋ ಮಾತಾಡ್ತಾರೆ. ಇವತ್ತು ಸಾಂಕೇತಿಕವಾಗಿ ಜಗನಿ ಸಮೇತ ಮುಳುಬಾಗಿ ಸರ್ಕಾರ ಹೋರಾಟ ಮಾಡಿ ನಿಮ್ಮ ಮುಖಂಡ ಸರ್ಕಾರ ಕೇಳ್ತಾ ಇದ್ದೀವಿ, ರಾಜ್ಯಪಾಲರು ಕೇಳ್ತಾ ಇದ್ದೀವಿ. ದಯವಿಟ್ಟು ಬಿಡದಿ ರೈತರ ಸ್ವಾಭಿಮಾನ ಬದುಕು ಕೊಟ್ಟಿರುವ ಈ ಒಂದು ಕೃಷಿ ಭೂಮಿಯನ್ನು ಭೂಸ್ವಾಧೀನ ನಾವು ಕೈಬಿಟ್ಟು ಆ ಒಂದು ಭೂಮಿಯನ್ನು ರೈತರಿಗೆ ಉಳಿಸಬೇಕು. IT-BT ಕಂಪನಿಗಳು ಯಾವುದೇ ರೀತಿಯ ಉದ್ಯೋಗ ಸೃಷ್ಟಿ ಮಾಡಲ್ಲ, ರೈತರು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರವನ್ನು ಉಳಿಸಬೇಕು. ಇಲ್ಲವಾದರೆ ಕೃಷಿ ಭೂಮಿ ಉಳಿಯುವುದಾಗಿ 3ನೇ ಮಹಾಯುದ್ಧ ಆಗ್ತದೆ ಅಂತೇಳಿ ನಿಮ್ಮ ಮೂಲಕ ಎಚ್ಚರಿಕೆಯ ಒಂದಿಗೆ ನಮ್ಮ ರಾಜ್ಯಪಾಲರು ಮನವಿ ಮಾಡ್ತಾರೆ. ರೈತರ ಸ್ವಾಭಿಮಾನದ ಬದುಕನ್ನು ನೀಡಿರುವ ಕೃಷಿ ಕ್ಷೇತ್ರದ ಮೇಲೆ ಬಿಡದಿ ಟೌನ್ಶಿಪ್ ಮಾಡುವ ಮುಖಾಂತರ ಹಸಿರು ವಲಯದ ಮೇಲೆ ಕಾಂಕ್ರೀಟನ್ನು ನಿರ್ಮಾಣ ಮಾಡಲು ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ? IT-BT ಕಂಪನಿಗಳು ಏನು ಉದ್ಯೋಗ ಸೃಷ್ಟಿ ಮಾಡ್ತಾ ಹೋಗುತ್ತಿಲ್ಲ, ಆದರೆ ಕೃಷಿ ಕ್ಷೇತ್ರ ಮಾತ್ರ 80% ಉದ್ಯೋಗವನ್ನು ಸೃಷ್ಟಿ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಏಕೈಕ ಕ್ಷೇತ್ರ ಅಂದರೆ ಅದು ಕೃಷಿ ಕ್ಷೇತ್ರ ಮಾತ್ರ. ಆದರೆ ಇವತ್ತು ಅನ್ನ ತಿನ್ನುವ ಬಾಯಲ್ಲಿ ಇವತ್ತು ಸಗಣಿ ತಿನ್ನಲು ಹೊರಟಿರುವಂತಹ ಮುಖ್ಯಮಂತ್ರಿಗಳೇ ಮುಂದಿನ ಈ ಒಂದು ಕೃಷಿ ಕ್ಷೇತ್ರ ಉಳಿವಿಗಾಗಿ ಬಿಡದಿ ರೈತರಿಂದಲೇ 3ನೇ ಮಹಾಯುದ್ಧ ಕೃಷಿ ಕ್ಷೇತ್ರವನ್ನು ಕೃಷಿ ಭೂಮಿಯನ್ನು ಉಳಿಸಲು ಮುಂದಾಗುವಂತಹ ಯುದ್ಧ ಪ್ರಾರಂಭವಾಗುವ ಕಾಲ ದೂರ ಇಲ್ಲ. ರೈತರೇ, ರಾಜ್ಯದ ದೇಶದ ರೈತರೇ ಎದ್ದೇಳಿ ಕೃಷಿ ಆಧಾರಿತ ಒಂದು ಕೃಷಿ ಭೂಮಿಯನ್ನು ಕೈಗಾರಿಕೆ, ರಸ್ತೆ, ಟೌನ್ಶಿಪ್ ಹೆಸರಿನಲ್ಲಿ ಇವತ್ತು ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಂಡು ಕೆಲವು ರೈತರನ್ನು ಎತ್ತಿಕೊಂಡು ಅವರಿಗೆ ನೀವು 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತೇಳಿ ಇವತ್ತು ಕೃಷಿ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡು ಇಡೀ ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಉದ್ಯಮಗಳ ಕೈಗೆ ಕೊಡುವಂತಹ ಹುನ್ನಾರ ನಡೆಸುತ್ತಿರುವ ಮುಖ್ಯಮಂತ್ರಿಗಳೇ, ನೀವು ಎಚ್ಚೆತ್ತುಕೊಳ್ಳಿ. 80ರ ದಶಕದ ಗುಂಡೂರಾವ್ ಸರ್ಕಾರವನ್ನು ಉರುಳಿಸುವ ಇತಿಹಾಸವಿರುವಂತಹ ರೈತರ ಮತ್ತು ರೈತ ಸಂಘದ ಹೋರಾಟ ಮತ್ತೆ ಮರುಕಳಿಸ್ತಾ ಇದೆ. ಅದು ಬಿಡದಿ ರೈತರಿಂದಲೇ ಮರುಕಳಿಸ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ರೈತರು ಬಿಡದಿ ರೈತರ ಪರವಾಗಿ ನಿಲ್ತಾ ಇದ್ದೀವಿ. ನಿನ್ನ ಆಟ ನಡೆಯಲ್ಲ, ನಿನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ನಡೆಯಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ನೀವು ಅನ್ನ ತಿನ್ನುವ ಬಾಯಲ್ಲಿ ಸಗಣಿ ತಿನ್ನಬೇಡಿ. ನಾವು ಇವತ್ತು ಸಗಣಿ ಸಮೇತ ಹೋರಾಟ ಮಾಡಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಒಂದು ಕೃಷಿ ಭೂಮಿಗೆ ಕೈ ಹಾಕೋದು ಒಂದೇ, ಮರದಲ್ಲಿರುವಂತಹ ಬೆಟ್ಟ ಜೇನಿಗೆ ಕೈ ಹಾಕೋದು ಒಂದೇ. ಎಚ್ಚೆತ್ತುಕೊಳ್ಳಿ. ಮತ್ತೆ ಅಲ್ಲಿನ ಪೊಲೀಸ್ ಇಲಾಖೆಯಿಂದ ವರದಿಯನ್ನು, ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ತಗೊಳ್ಳಿ. ಕೃಷಿ ಭೂಮಿಗೆ ಕೈ ಹಾಕಬೇಡಿ. ಕೃಷಿ ಭೂಮಿಗೆ ಕೈ ಹಾಕಿದ ಸರ್ಕಾರ ಯಾವುದೇ ಉಳಿತಾಯ ಇಲ್ಲ. ನೀವು ಉಚಿತ ಭಾಗ್ಯಗಳನ್ನು ಕೊಟ್ಟುಬಿಟ್ಟು ಇವತ್ತು ನಾವು ಕೃಷಿ ಭೂಮಿಯನ್ನು ಕಬಳಿಸ್ಬಿಟ್ಟು ನಿಮಗೆ 5 ಕೋಟಿ ಕೊಡ್ತೀವಿ, 10 ಕೋಟಿ ಕೊಡ್ತೀವಿ, 5 ಲಕ್ಷ ಬಕ್ಷೀಸ್ ಕೊಡ್ತೀವಿ ಅಂತೇಳಿ ನಿಮ್ಮ ಮಕ್ಕಕ್ಕೆ ಬೆಂಕಿ ಹಾಕ. ನಿಮಗೆ ನಾವೇ ಕೊಡ್ತೀವಿ, ನಿಮ್ಗೆ ಅನ್ನ ಕೊಡ್ತೀವಿ, ತಿನ್ನೋದಕ್ಕೆ ಬಟ್ಟೆ ಕೊಡ್ತೀವಿ. ನಿಮ್ಮಿರೋ ಜಮೀನೆಲ್ಲ ಕೊಟ್ಬಿಡು. ನೀನು ಅಧಿಕಾರ ರೈತರಿಗೆ ಕೊಡು. ಅದನ್ನು ಬಿಟ್ಟು ರೈತರ ಕೃಷಿ ಜಮೀನಿಗೆ ಬರಬೇಡ್ದು. ರೈತರ ಕೃಷಿಗೆ ಬಂದರೆ ಕೃಷಿ ಉಳಿವಿನ ಉಳಿವಿಗಾಗಿ 3ನೇ ಮಹಾಯುದ್ಧ ರೈತರಿಂದಲೇ ಪ್ರಾರಂಭ ಆಗ್ತದೆ. ಅದಕ್ಕೆ ಮೊದಲ ಸರ್ಕಾರ ಅಂದರೆ DK ಶಿವಕುಮಾರ್ ಅವರ ಸರ್ಕಾರ ಉರುಳಿಸುವ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮುಖಾಂತರ ತಿಳಿಪಡಿಸೋದೇನು ಅಂತಂದರೆ, ಈಗಾಗಲೇ
ನಾವು ಮುಳಬಾಗಿಲು ನಗರದಲ್ಲಿ ಸಗಣಿ ಸಮೇತ ಪ್ರತಿಭಟನೆಯನ್ನು ಮುಗಿಸಿದ್ದೀವಿ. ಯಾಕೆ ಈ ರೀತಿ ರೈತರ ಮೇಲೆ ಕೆಂಗಣ್ಣು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿದ್ರೆ ರೈತರ ಭೂಮಿ ಕಬಳಿಸೋದಕ್ಕೆ ನೋಡ್ತಾ ಇದ್ದೀರಾ ಹೊರ್ತು ಅಲ್ಲಿರೋ ರೈತರಿಗೆ ಸಾಗುವಳಿಗಳು ಕೊಟ್ಟು ಭೂಮಿ ಕೊಡ್ರಿ ಸ್ವಾಮಿ, ಊಟ ಹಾಕ್ತಾರೆ. ಅವ್ರಿಗೆ ದುಡ್ಡು ಕೊಟ್ರೆ ದುಶ್ಚಟಗಳು ಕೊಟ್ಟೋಗ್ತಾರೆ. ಭೂಮಿ ಕೊಡ್ರಿ, ಅಲ್ಲಿರೋ ಸರ್ಕಾರಿ ಜಮೀನನ್ನ ಸಾಗುವಳಿಗಳು ಕೊಟ್ಟು ರೈತರಿಗೆ ಕೊಡಿ. 4 ಜನ ಬದುಕ್ತಾರೆ, 4 ಜನಕ್ಕೆ ಊಟ ಹಾಕ್ತಾರೆ. ಯಾಕೆ ಈ ರೀತಿ ದೌರ್ಜನ್ಯ ದಬ್ಬಳಿಕೆ ರೈತರ ಮೇಲೆ ನಾವು ಒಗ್ಗಟ್ಟಾಗಲ್ಲ ಅಂತನಾ? ಆ ರೀತಿ ಏನಾದ್ರು ಮನ್ಸಲ್ಲಿ ಅನ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮನಸ್ಸಿಂದ ದೂರ ಇಡಿ. ನಾವೇನಾದ್ರು ಒಂದಾದ್ರೆ ನಿಮ್ಮ ಸರ್ಕಾರಗಳು ನಮ್ಮ ಮುಂದೆ ನಿಲ್ಲೋದಿಕ್ ಕೂಡ ಸಾಧ್ಯ ಇಲ್ಲ. ಇದೇ ಮುಖಾಂತರ ನೀವು ಇದನ್ನ ಏನಾದ್ರು ಮುಂದುವರಿಸಿದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡೋದಿಕ್ಕೆ ನಾವು ಸದಾ ಸಿದ್ಧರಿರ್ತೇವೆ. ರೈತರ ತಂಟೆಗಂತೂ ಬರಲೇಬೇಡ್ರಿ. ಈಗಾಗಲೇ ತುಂಬಾ ಪ್ರಯತ್ನಗಳಿಂದ ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ. ತುಂಬಾ ದೇವರುಗಳ ಆಶೀರ್ವಾದ ಇದೆ. ರೈತರ ಕೆಂಗಣ್ಣಿಗೆ ಕೋಪಕ್ಕೆ ಗುರಿ ಆಗಬೇಡ್ರಿ. ಆ ದೇವ್ರ ದಯೆಯಿಂದ ಒಳ್ಳೆ ಪಾಲನೆ ಕೊಡೋದಿಕ್ಕೆ ಪ್ರಯತ್ನ ಪಡಿ. ಇದು ಮಾಧ್ಯಮಗಳ ಮುಖಾಂತರ ನಿಮಗೆ ನೀಡ್ತಿರೋ ಎಚ್ಚರಿಕೆ ಅಂತ ಕೂಡ ಭಾವಿಸಿ ಪರವಾಗಿಲ್ಲ.